ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಳೆ ಹಾಕಿದ ಅನ್ನ ಮತ್ತು ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು. ಇದು ಮಜ್ಜಿಗೆ ಸಾರಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದನ್ನು ಒಂದು ದಿವಸ ಮಾಡಿ 2 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಬರೀ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಬೇಳೆ ಕೂಡಿಸಿದ ಅನ್ನ ಅಂತಂದ್ರೆ ನಾವು ಅಕ್ಕಿ ಜೊತೆ 1 ಲೋಟ ಅಕ್ಕಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ಹಾಕಿ ಸ್ವಲ್ಪ ಇದನ್ನು 1-2 ಸತಿ ತೊಳೆದು ನೀರು ಬಸಿದು ಮತ್ತು 1 ಲೋಟಕ್ಕೆ 2 ಲೋಟದಷ್ಟು ನೀರು ಹಾಕಿ ರುಚಿಗೆ ಒಂಚೂರು ಉಪ್ಪು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಾಗ 1-2 ವಿಸಿಲ್ ಹಾಕಿಸ್ಬೇಕು. ಅಂದ್ರೆ ಅನ್ನ ಭಾಳ ಉದುರಿರಬಾರ್ದು, ಒಂಚೂರು ಮೆತ್ತಗಿರಬೇಕು. ಈ ಮಜ್ಜಿಗೆ ಸಾರಿಗೆ ಈ ರೀತಿ ಅನ್ನ ಮಾಡಿದ್ರೆ ಇದು ಬೆಸ್ಟ್ ಕಾಂಬಿನೇಷನ್, ಭಾಳ ರುಚಿಯಾಗಿರ್ತೈತಿ. ನಾನಿಲ್ಲಿ ಮಜ್ಜಿಗೆ ಸಾರು ಮಾಡೋಕ್ಕೆ 1 ಕಪ್ಪಷ್ಟು ಮೊಸರು ತೊಗೊಂಡೇನಿ ಮತ್ತು 1-2 ಕಪ್ಪಷ್ಟು ನೀರು ಹಾಕೋತೇನೆ. 1/2 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ನಾನು ಮಜ್ಜಿಗೆ ಮಾಡಿ ಇಟ್ಕೋತೇನೆ. ಮಜ್ಜಿಗೆ ಭಾಳ ಗಟ್ಟಿ ಇರಬಾರ್ದು, ಯಾಕಂದರೆ ನಾವು ಇದಕ್ಕೆ ಆಮೇಲೆ ಮಸಾಲೆ ಎಲ್ಲ ರುಬ್ಬಿ ಹಾಕೋದ್ರಿಂದ ಮಜ್ಜಿಗೆ ಒಂದು ಸ್ವಲ್ಪ ತೆಳ್ಳಗನೆ ಇರಬೇಕು. ಇದನ್ನು ಮಜ್ಜಿಗೆ ನಾನು ಕಡೆದು ಸೈಡ್ಗೆ ಇಟ್ಕೋತೀನಿ. ಇದಕ್ಕೆ ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು ಅಂತಂದ್ರೆ ಒಬ್ಬೊಬ್ಬರು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ತಾರೆ. ನಾನಿಲ್ಲೇ 1 ಟೇಬಲ್ ಸ್ಪೂನಷ್ಟೇ ಕಡಲೆಬೇಳೆನ 1 ಟೀ ಸ್ಪೂನ್ ಅಕ್ಕಿ ಎರಡನ್ನೂ 1-2 ಗಂಟೆ ಮೊದಲು ನೆನೆ ಇಟ್ಕೊಂಡಿದ್ದೆ. ಈಗ ಇದನ್ನು ನೀರು ಬಸಿದು ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ನಾನು ಕಡಲೆ ಹಿಟ್ಟಿನ ಬದಲಿಲ್ಲೇ ಕಡಲೆಬೇಳೆ ಯೂಸ್ ಮಾಡಕತ್ತೀನಿ. ಆಮೇಲೆ ಇದನ್ನು ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, 4-5 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಹಸಿ ಶುಂಠಿ, 4 ಕಾಳು ಮೆಣಸು, 1/2 ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಬೇಕು. ತರಿ ಇರಬಾರ್ದು. ಇದು ನಾವು ಸಾಮಾನ್ಯವಾಗಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ, ಆ ಮಜ್ಜಿಗೆ ಸಾರಕ್ಕಿಂತ ಈ ಮಜ್ಜಿಗೆ ಸಾರು ಭಾಳ ರುಚಿಯಾಗಿರ್ತೈತಿ. ಈ ರೀತಿ ಒಂದು ಸರಿ ಟ್ರೈ ಮಾಡಿರಿ. ಈಗ ನಾನು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆನ ಮಜ್ಜಿಗೆಗೆ ಹಾಕೋತೇನೆ. ಈಗ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಇದು ಗಟ್ಟಿ ಆಗ್ತೈತಿ. ಅದಕ್ಕೆ ಮೊದಲು ಮಜ್ಜಿಗೆ ಭಾಳ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗೆ ಇರಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗೋ ಮಟ್ಟ ಇದನ್ನು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕೈ ಬಿಡಲಾರ್ದಂಗೆ ಕಂಟಿನ್ಯೂಯಸ್ ಆಗಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗೋ ಮಟ್ಟನೂ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಕೈ ಬಿಟ್ಟರೆ ಇದು ಮಜ್ಜಿಗೆ ಒಡೆದು ಬಿಡ್ತೈತಿ. ಅದಕ್ಕೆ ಕೈ ಬಿಡಲಾರ್ದಂಗೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡಿರಿ, ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಇದನ್ನ ತೆಗೆದು ಸೈಡಿಗೆ ಇಟ್ಬಿಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ಸ್ಟವ್ ಮೇಲೇ ಬಿಟ್ಬಿಡಬಾರ್ದು, ತೆಗೆದು ಸೈಡಿಗೆ ಇಡಬೇಕು. ಇದನ್ನು ಈಗ ನಾನು ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೋತೇನೆ. 1 ಟೀ ಸ್ಪೂನಷ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಮತ್ತು 1 ಚಿಟಿಕೆ ಹಿಂಗೆ, 1 ಒಣ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಇದನ್ನು ಕೈ ಆಡಿಸಿ ನಾವು ಮಾಡಿ ಇಟ್ಕೊಂಡಿರುವಂಥ ಮಜ್ಜಿಗೆ ಸಾರಿಗೆ ಇದನ್ನು ಹಾಕಿದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟು ಹಚ್ಚಿದ ಮಜ್ಜಿಗೆ ಸಾರು ಅಥವಾ ಕಡಲೆಬೇಳೆಯಿಂದ ಮಾಡಿರುವಂಥ ಮಜ್ಜಿಗೆ ಸಾರು ರೆಡಿ ಆಯ್ತು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮಜ್ಜಿಗೆ ಸಾರು ರೆಡಿ ಆಯ್ತು. ಇದನ್ನು ಒಂದು ಸರಿ ಮಾಡಿ 2-3 ದಿನ ನಾವು ಯೂಸ್ ಮಾಡ್ಬೋದು. ಈಗ ಇಷ್ಟೊತ್ತಿಗಂದ್ರೆ ನಾನು ರೈಸ್ ಮಾಡೋಕ್ಕೆ ಇಟ್ಕೊಂಡಿದ್ನೆಲ್ಲ ಅದು ರೆಡಿ ಆಗೈತಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತೊಗರಿಬೇಳೆ ಮತ್ತು ಅಕ್ಕಿಯಿಂದ ಮಾಡಿರುವಂಥ ರೈಸ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದನ್ನು ನಾವು ಜೋಳದ ರೊಟ್ಟಿ ಜೊತೆನೂ ತಿಂತೀವಿ. ಭಾಳ ರುಚಿಯಾಗಿರ್ತೈತಿ ಇದು. ಅಷ್ಟೇ ಅಲ್ಲದೆ ಇದು ಹೆಸರುಬೇಳೆ ಕಿಚಡಿ ಅಥವಾ ಮಸಾಲ ಕಿಚಡಿ ಜೊತೆನೂ ಈ ಥರದ ಮಜ್ಜಿಗೆ ಸಾರು ಭಾಳ ರುಚಿಯಾಗಿರ್ತೈತಿ. ಬಿಸಿ ಬಿಸಿ ಅನ್ನಕ್ಕೆ ಮಜ್ಜಿಗೆ ಸಾರು ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ರುಚಿಯಾಗಿರ್ತೈತಿ. ಸೊ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.